ಹೀಗೆ ನೀರು ತುಂಬುವ ಕೆಲಸವನ್ನು 2013ರಲ್ಲಿ ಭೀಮಾ ನದಿಯಿಂದ ಅಫ್ಜಲ್ಪುರ ಹಾಗೂ ಆಳಂದ ತಾಲೂಕಿನ ಕೆರೆಗಳು ಹಾಗೂ ಅಮರ್ಜ ಅಣೆಕಟ್ಟಿಗೆ ನೀರು ತುಂಬಿಸುವ ಏತ್ ನೀರಾವರಿ ಯೋಜನೆಯ ಕಾಮಗಾರಿ ವಿಳಂಬ ಹಾಗೂ ಅಳವಡಿಸಿರುವ ಪೈಪ್ಲೈನನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಕುರಿತು ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು 2013ರಿಂದ 2018ರವರೆಗೆ ಶಾಸಕರಿದ್ದಾಗ ಸಂದರ್ಭದಲ್ಲಿ 2014-15ನೇ ಸಾಲಿನ ಆಳಂದ ತಾಲೂಕಿನ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸದರಿ ಸಮಸ್ಯೆಯ ಶಾಶ್ವತ ಪರಿಹಾರ ಹುಡುಕಲು ಪಕ್ಕದ ಅಫ್ಜಲ್ಪುರ ತಾಲೂಕಿನ ಭೀಮಾ ನದಿಯಿಂದ ಅಮರ್ಜ ಅಣೆಕಟ್ಟಿಗೆ ನೀರು ತುಂಬಿಸುವ ಯೋಜನೆಯ ಕುರಿತು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗಮನ ತಂದು ಆವಾಗ 318 ಕೋಟಿ ಮೊತ್ತದ ಯೋಜನೆ ವರದಿ ಅನುಮೋದನೆ ಪಡೆಯಲಾಯಿತು. ಆದರೆ 2018 ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರತಿಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ 2019 ಮಾರ್ಚ್ ತಿಂಗಳ ಅಧಿಕೃತವಾಗಿ ಕಾಮಗಾರಿ ಪ್ರಾರಂಭಗೊಂಡಿತ್ತು. ಗುತ್ತಿಗೆ ಕರಾರು ಒಪ್ಪಂದದ ಅನ್ವಯ 18 ತಿಂಗಳು ಅವಧಿ ಅಂದರೆ ದಿನಾಂಕ 7/9/2020 ಒಳಗಾಗಿ ಕಾಮಗಾರಿ ಆಗಬೇಕಾಗಿತ್ತು. ಮುಂದುವರಿದ ವಿವಿಧ ಕಾರಣಗಳಿಂದ ಸದರಿ ಕಾಮಗಾರಿಯು ವಿಳಂಬಗೊಂಡಿತ್ತು. ಈ ಮಧ್ಯೆ ಸದರಿ ಕಾಮಗಾರಿಯ ನಡೆಯುತ್ತಿರುವ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ನಿರ್ಮಿಸಲಾಗುತ್ತಿರುವ ಚೆನ್ನೈ ಸೂರತ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ NHAI ವತಿಯಿಂದ KNNL ಭೀಮಾ ಏತ್ ನೀರಾವರಿ ಯೋಜನೆ ಹಾಗೂ ಸಂಬಂಧಿಸಿದ ಗುತ್ತಿಗೆದಾರರ ಯಾವುದೇ ಪೂರ್ಣ ಸೂಚನೆ ನೀಡದೆ ಸೆಪ್ಟೆಂಬರ್ 2019ರಲ್ಲಿ ಅಳವಡಿಸಲಾಗಿದ್ದ ಪೈಪ್ಲೈನ್ ಚಾನೆಲ್ 19.66 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1.80 ಮೀಟರ್ ವ್ಯಾಪ್ತಿಯ ಪೈಪ್ಲೈನನ್ನು ಅನುಮತಿ ಇಲ್ಲದೆ ಅನಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವುದು ತಿಳಿದು ಬಂದಿರುತ್ತದೆ. ಅದರ ಪ್ರತಿ ಕೂಡ ತಮಗೆ ಹಚ್ಚಿದ್ದೀವಿ. ಯಾವ ಥರ ಪೈಪನ್ನು ಕಟ್ ಮಾಡಿದ್ದಾರೆ ಅನ್ನೋದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವರಿಗೆ ಲಿಖಿತ ದೂರು ಸಲ್ಲಿಸಿ ಅನಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವ ಪೈಪ್ಲೈನನ್ನು ಮರು ಜೋಡಣೆ ಮಾಡಿ ಪುನಃ ಸ್ಥಾಪಿಸುವಂತೆ ಕೋರಿರುತ್ತಾರೆ. ಆದರೆ ಈವರೆಗೆ ಕುರಿತು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಿಲ್ಲ. ಅಲ್ಲಿ ಅದೇ ರೀತಿ ಸದರಿ ಏತ್ ನೀರಾವರಿ ಕಾಮಗಾರಿಯ ಸಂಬಂಧಿಸಿದ ಗುತ್ತಿಗೆದಾರರು ಶ್ರೀ ಜಿ ಶಂಕರ್ ದಿನಾಂಕ 8/4/2026ರಂದು ಪೈಪ್ಲೈನನ್ನು ತೆರವುಗೊಳಿಸಿ ಸರ್ಕಾರ ಯೋಜನೆಯ ಹಾನಿ ಉಂಟು ಮಾಡಿರುವ ಶ್ರೀ ಗುರುಶಾಂತಪ್ಪ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ನಿರೀಕ್ಷಕರು ಅಫ್ಜಲ್ಪುರ್ ಇವರಿಗೆ ಲಿಖಿತ ದೂರು ಸಲ್ಲಿಸಿರುತ್ತಾರೆ. ಸದರಿ ವಿಷಯದ ಕುರಿತು ಕಾರ್ಯಪಾಲಕ ಅಭಿಯಂತರರು KNNL ಭೀಮಾ ಏತ್ ನೀರಾವರಿ ಯೋಜನೆ ಅಫ್ಜಲ್ಪುರ್ ದಿನಾಂಕ 14/8/2026ರಂದು ಪೊಲೀಸ್ ನಿರೀಕ್ಷಕ ಅಫ್ಜಲ್ಪುರ್ ಇವರಿಗೆ ದಿನಾಂಕ 8/4/2026 ಜಿ ಶಂಕರ್ ಅವರ ಸಲ್ಲಿಸಿರುವ ದೂರಿನ ಪತ್ರವನ್ನು ಉಲ್ಲೇಖಿಸಿ ಪುನಃ ಲಿಖಿತ ದೂರು ಸಲ್ಲಿಸಿರುತ್ತಾರೆ. ಈ ಮೇಲ್ಕಂಡ ಸದರಿ ವಿಷಯದ ಕುರಿತು ಸಂಬಂಧಿಸಿದ ಇಲಾಖೆಗಳು ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ದೂರುಗಳನ್ನು ಸಲ್ಲಿಸಿದ್ದರೂ ಸಹ ಈವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಿಲ್ಲ. ವಿಷಾದನೀಯವಾಗಿರುತ್ತದೆ. ಸರ್ಕಾರಿ ಯೋಜನೆಯ ಸಂಬಂಧಿಸಿದ ಪ್ರಮುಖ ಮೂಲ ಸೌಕರ್ಯವನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಪ್ರಕರಣವಾಗಿರುವುದರಿಂದ ಈ ಕುರಿತು ತಕ್ಷಣ ಸೂಕ್ತ ಕಾನೂನು ಹಾಗೂ ಆಡಳಿತಾತ್ಮಕ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಸದರಿ ಭೀಮಾ ಏತ್ ನೀರಾವರಿ ಯೋಜನೆಯ ಪೂರ್ಣಗೊಂಡಲ್ಲಿ ಅಫ್ಜಲ್ಪುರ ತಾಲೂಕಿಗೆ 10 ಕೆರೆಗಳಿಗೆ, ಆಳಂದ ತಾಲೂಕಿನ 3 ಕೆರೆಗಳು ಹಾಗೂ ಅಮರ್ಜ ಅಣೆಕಟ್ಟನ್ನು ನೀರಿನಿಂದ ತುಂಬಿಸುವ ಸಾಧ್ಯವಾಗಿರುತ್ತದೆ. ಸದರಿ ಯೋಜನೆಯಿಂದ ಆಳಂದ ಪಟ್ಟಣದ ಜನರಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಡಗಂಚಿ
ವ್ಯಾಸಂಗ ಮಾಡುತ್ತಿರುವ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಹಾಗೂ ಅಮರ್ಜಿ ವ್ಯಾಪ್ತಿಯ ಸುಮಾರು 20 ಹಳ್ಳಿಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗುತ್ತದೆ. ಪ್ರಸ್ತುತ ಸಾಲಿನಲ್ಲಿ ಮಳೆಯ ಅಭಾವ ಉಂಟಾಗಿ ಬರಗಾಲ ಪರಿಸ್ಥಿತಿ ಎದುರಾಗಿರುವುದರಿಂದ ತಾಲೂಕಿನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುತ್ತದೆ. ಪ್ರಯುಕ್ತ ಸದರಿ ಕಾಮಗಾರಿಯು ಪ್ರಗತಿಯನ್ನು ಖುದ್ದಾಗಿ ವೀಕ್ಷಣೆ ಮಾಡಿದಾಗ ಕಾಮಗಾರಿಯು ವಿಳಂಬಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಇದನ್ನು ಅರಿತು ತಾಲೂಕಿನ ಪ್ರಗತಿಪರ ರೈತರೊಂದಿಗೆ ಚರ್ಚಿಸಿ ದಿನಾಂಕ 27ರಂದು ಆಳಂದ ತಾಲೂಕಿನ ಹಡಲಗಿ ಗ್ರಾಮದಿಂದ ಅಫ್ಜಲ್ಪುರ್ ಅರ್ಜುಣಗಿ ಹತ್ತಿರ ಇದು ನ್ಯಾಷನಲ್ ಹೈವೇ ರೋಡ್ ಏನು ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ನಾವು ಪಾದಯಾತ್ರೆ ಮುಖಾಂತರ ನಾವು ಹೋಗಿ ಈ ಭೀಮಾ ಬೋರಿ ನದಿಯಿಂದ ಅಮರ್ಜೆಗೆ ನೀರು ಬರುವವರೆಗೂ ನಾವು ಅಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ, ಎಲ್ಲ ರೈತ ಮುಖಂಡರು ಸೇರಿ. ಇದು 9 KNL ಡಿಪಾರ್ಟ್ಮೆಂಟಿಂದ 9 ತಿಂಗಳಾಯ್ತು ಈಗ ಲೆಟ್ರ್ ಕೊಟ್ಟು, ಆದರೂ ಕೂಡ ಇಲ್ಲಿವರೆಗೂ ಕಾಮಗಾರಿ ಅವರು ಈಗ ನಾವು ಮೊನ್ನೆ ಹೋದ್ಮೇಲೆ ಕಾಮಗಾರಿ ಪ್ರಾರಂಭ ಮಾಡಿದ್ರು. ಅವರು ನ್ಯಾಷನಲ್ ಹೈವೇ ಅಂದರೆ ವಿತೌಟ್ ಇನ್ಫಾರ್ಮೇಷನ್ ಸ್ಟೇಟ್ ಗೋರ್ಮೆಂಟ್ ಮತ್ತು KNLಗೆ ಯಾವುದೇ ಮಾಹಿತಿ ಇಲ್ಲದೆ ಪೈಪ್ಲೈನನ್ನು ಕಟ್ ಮಾಡಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರಿಗೆ ಯಾವುದೇ ರೀತಿಯಿಂದ ಭಯನೂ ಇಲ್ಲ. ಅದಕ್ಕಾಗಿ ನಾವೆಲ್ಲ ರೈತರು ಸೇರಿ ಇದನ್ನು ವಿಚಾರ ಮಾಡಿ ನಾವು 27ನೇ ತಾರೀಕು 10 ಗಂಟೆಗೆ ಹಡಲಗಿ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ನಾವು ಅರ್ಜುಣಗಿ ಹತ್ರ ನಾವು ಅಲ್ಲೇ ಸತ್ಯಾಗ್ರಹನ ನಿರಂತರವಾಗಿ ನೀರು ಅಮರ್ಜ ಡ್ಯಾಮಿಗೆ ನೀರು ಬರುವವರೆಗೂ ನಾವು ಅಲ್ಲೇ ನಿರಂತರವಾಗಿ ಸತ್ಯಾಗ್ರಹನ ಮಾಡ್ತೀವಿ ಅಂತ. ಇದು ಏನ್ರಿ FIR ಆಗಿಲ್ರಿ, FIR ಮಾಡಬೇಕಾಗಿತ್ತು, FIR ಮಾಡಿಲ್ಲ. ಅವ್ರು ಏನು ಅಂತಾರೆ, ಇಮ್ಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳೋದಕ್ಕೆ ನಾವು ಅವರು ಈಗ ಅದು ಬ್ರಿಡ್ಜ್ ಏನದ ಕೆಳಗೆ ಹೈವೇ ಬರ್ತದ, ಪೈಪ್ಲೈನ್ ಅನ್ನೋದ ಸೆಂಟರ್ನಾಗ ಬರ್ಲತ್ತದ, ರೋಡ್ ಸೆಂಟರ್ನಾಗ ಬರ್ಲತ್ತದ. ಅದಕ್ಕೆ ಅವರು ಮೇಲಿಂದ ಪೈಪ್ಲೈನ್ ತಗೋಬೇಕಂತ ಹೇಳಿ ಅವ್ರು ತೆಳಗಿನಿಂದ ಕಟ್ ಮಾಡ್ಯಾರ. ಹಾಕೊಡ್ತೀನಲ್ಗತ್ತಾರ. 9 ತಿಂಗಳಾಗ್ಯದ್ರಿ, 9 ತಿಂಗಳಾಗ್ಯದ. ವರ್ಕ್ ಕಾಮಗಾರಿ ಪ್ರಗತಿಯಲ್ಲಿ ಇಲ್ಲ. ಆದರೆ ಬೇರೆ ರೋಡ್ ಎಲ್ಲ ಫಾಸ್ಟ್ ನಡೆದದ. ಆದರೆ ಇದು ಮೇನ್ ನೀರಿಲ್ಲ ಅಂದರೆ ಮನುಷ್ಯರೇ ಉಳಿಕ್ಕೆ ಸಾಧ್ಯ ಇಲ್ಲ, ಪಕ್ಷಿ ಪ್ರಾಣಿಗಳು ಉಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಷನಲ್ ಹೈವೇಕ್ಕಿಂತ ಮುಖ್ಯ ನಮಗೆ ನೀರು ಬೇಕು. ಯಾಕಂದರೆ ಲಕ್ಷಾಂತರ ಜನರಿಗೆ ನೀರಿನ ಸಮಸ್ಯೆ ಅದ ನಮ್ಮ ತಾಲೂಕಿನಲ್ಲಿ. ಒಂದು 4 ತಿಂಗಳಲ್ಲಿ ಸಪೋಸ್ ಈ ನೀರು ಬರದೇ ಹೋದರೆ ಆಳಂದ ಸಿಟಿಗೆ ನೀರು ಕುಡಿಯೋಕ್ಕೆ ಭಾಳ ಸಮಸ್ಯೆ ಆಗ್ತದೆ. ಹೀಗೆ ಸಮಸ್ಯೆ ಅದ, ಇನ್ನೂ ಭಾಳ ಸಮಸ್ಯೆ ಆಗ್ತದೆ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ 10,000 ಮಕ್ಕಳು ಎಜುಕೇಷನ್ ಓದ್ತಾ ಇದ್ದಾರೆ. ಅವರಿಗೆ ನೀರು ಅಮರ್ಜೆ ಡ್ಯಾಮ್ನಿಂದ ಹೋಗ್ತದೆ. ಅದು ಕೂಡ ಭಾಳ ಸಮಸ್ಯೆ ಆಗ್ತದೆ ಮಕ್ಕಳಿಗೂ ಕೂಡ.